ಗುರುಗಳೇ, ಸಹೋದರ ಸಹೋದರಿಯರೇ, ಎಲ್ಲರಿಗೂ ಮುಂಜಾನೆಯೇ ಶುಭೋದಯ. ಇಂದು ನಮಗೆ ಸಚೇತನ ಕಾರ್ಯಕ್ರಮದಲ್ಲಿ ಬಂದಿರುವ ವಿಷಯ ಮೌಲ್ಯಯುತ ಕಿರುನಾಟಕ. ಈ ಸಚೇತನ ಕಾರ್ಯಕ್ರಮದಲ್ಲಿ ನನಗೆ ಬಂದಿರುವ ವಿಷಯ ನಿರೂಪಕ 2. ನನಗೆ ಬಂದಿರುವ ಪಾತ್ರ ಎಸ್ ಚಂದ್ರಶೇಖರ್. ನನಗೆ ಬಂದಿರುವ ಪಾತ್ರ ಸರ್ ಸಿ.ವಿ. ರಾಮನ್. ನನಗೆ ಬಂದಿರುವ ಪಾತ್ರ ನಿರ್ಮಾಪಕ 1. ನಿರೂಪಕ 1. ಭಾರತದ ಮಹಾನ್ ವಿಜ್ಞಾನಿಗಳಾದ ಸಿ.ವಿ. ರಾಮನ್, ಸುಬ್ರಹ್ಮಣ್ಯ ಚಂದ್ರಶೇಖರ್ ಅವರ ನಡುವೆ ಉಂಟಾದ ಒಂದು ಪ್ರಸಂಗವನ್ನು ನಿಮ್ಮ ಮುಂದೆ ತೋರಿಸುತ್ತೇವೆ. ಇಂದು ನಾವು ₹7 ಪ್ರಾಮಾಣಿಕತೆ ಭೌತಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿ ಕಾರಣವಾದ ಬಗ್ಗೆ ಒಂದು ಕಿರುನಾಟಕವನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ನಮ್ಮ ದೇಶದ ಮಹಾನ್ ವಿಜ್ಞಾನಿ ಸಿ.ವಿ. ರಾಮನ್ ಅವರು ಬೆಂಗಳೂರು ವಿಜ್ಞಾನ ಸಂಶೋಧನಾ ಸಂಸ್ಥೆಯಲ್ಲಿ ಸಂದರ್ಶಕರ ಹುದ್ದೆಗೆ ಕರೆದಿದ್ದಾರೆ. ಇನ್ನು 15 ದಿನಗಳ ನಂತರ ಸಂದರ್ಶನ ಇದೆ. ಆ ಸಂದರ್ಶನದಲ್ಲಿ ನಾನು ಆಯ್ಕೆ ಆದರೆ ಬಹಳ ಅದೃಷ್ಟವಂತ. ಅಂತವರ ಮಹಾನ್ ವಿಜ್ಞಾನಿ ಅಂತವರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡುವುದೇ ಒಂದು ಪುಣ್ಯ. ಕೇವಲ 3 ಜನರಿಗೆ ಮಾತ್ರ ಅವಕಾಶವಿದೆ. ಆ ಸಂದರ್ಶನದಲ್ಲಿ ನಾನು ಆಯ್ಕೆ ಆಗದಿದ್ದರೂ ಪರವಾಗಿಲ್ಲ. ಅವರು ನನ್ನನ್ನು ನೇರವಾಗಿ ಸಂದರ್ಶನ ಮಾಡುವುದರಿಂದ ಅವರನ್ನು ನೇರವಾಗಿ ನೋಡುವ ಭಾಗ್ಯ ನನ್ನದಾಗಿರುತ್ತದೆ. ಇನ್ನೂ 15 ದಿನ ಉಳಿದಿರುವುದರಿಂದ ಒಳ್ಳೆಯ ತಯಾರಿ ಮಾಡಿಕೊಂಡು ಸಂದರ್ಶನಕ್ಕೆ ಹೋಗಿ ಬರುತ್ತೇನೆ. ಶ್ರೀ ಚಂದ್ರಶೇಖರ್ ಅವರು 15 ದಿನಗಳ ನಂತರ ಬೆಂಗಳೂರು ವಿಜ್ಞಾನ ಸಂದರ್ಶನಕ್ಕೆ ಹೋಗುತ್ತಾರೆ. ಈಗ ನಿಮ್ಮ ಮುಂದೆ ಬರಲಿದ್ದಾರೆ. ಈಗ ತಾನೇ ವಿದ್ಯಾಭ್ಯಾಸ ಮುಗಿಸಿ ವಿಜ್ಞಾನಿಗಳ ಹತ್ತಿರ ಸಂಶೋಧನೆಯಲ್ಲಿ ತೊಡಗಿಸಿಕೊಳ್ಳಲು ಹಂಬಲಿಸುತ್ತಿರುವ ಯುವ ಕಣ್ಮಣಿ ಶ್ರೀ ಎಸ್ ಚಂದ್ರಶೇಖರ್ ಅವರು. ನಾನು ಸಂದರ್ಶನದಲ್ಲಿ ವಿಫಲವಾದೆ, ಆದರೆ ನನಗೆ ಬೇಜಾರಿಲ್ಲ. ಏಕೆಂದರೆ ಅಂತಹ ಮಹಾನ್ ವಿಜ್ಞಾನಿಯ 2 ಗಂಟೆಗಳ ಕಾಲ ಕಳೆದಿದ್ದೇನೆ. ನನಗೆ ಟಿಎಡಿಎ ಕೂಡ ಕೊಟ್ಟಿದ್ದಾರೆ. ಹೋಗುವುದು ಬರುವುದು ಸೇರಿ ₹13. ಅವರು ನನಗೆ ₹20 ಕೊಟ್ಟಿದ್ದಾರೆ. ಅಕೌಂಟೆಂಟ್ ಬಳಿ ಹೋಗಿ ಕೇಳಿದೆ, ನೀವು ₹7 ನನಗೆ ಹೆಚ್ಚಿಗೆ ಕೊಟ್ಟಿದ್ದೀರಿ ಅಂತ. ಅವರು ಅಕೌಂಟ್ ಕ್ಲೋಸ್ ಆಗಿದೆ ಎಂದು ಹೇಳಿದರು. ನನಗೆ ಆ ಹೆಚ್ಚಿನ ₹7 ತೆಗೆದುಕೊಂಡು ಹೋಗಲು ಇಷ್ಟವಿರಲಿಲ್ಲ. ಹಾಗಾಗಿ ನಾನು ಸರ್ ಸಿ.ವಿ. ರಾಮನ್ ಅವರು ಬರಲಿ ಎಂದು ಕಾದು ಅವರಿಗೆ ಹಣ ಕೊಟ್ಟು ಹೋಗಬೇಕೆಂದು ಇಲ್ಲೇ ಕಾಯುತ್ತೇನೆ. ಇವನ ಸಂದರ್ಶನದಲ್ಲಿ ಆಯ್ಕೆ ಆಗಿಲ್ಲ ಅಂದರು ಸಂದರ್ಶನದಲ್ಲಿ ಆಯ್ಕೆ ಆಗಿಲ್ಲ. ಇವನು ಇಲ್ಲಡೆ ನಿಂತು ನನ್ನ ಕಡೆ ಭೇಟಿಯಾಗಲು ಬರುತ್ತಿರುತ್ತಾನೆ. ಸರ್, ನಾನು ನಿಮ್ಮನ್ನು ಇಷ್ಟು ಹೊತ್ತು ಕಾಯ್ತಾ ಇರೋದು ಉಳಿದ ದುಡ್ಡು ಕೊಟ್ಟು ಹೋಗುವುದಕ್ಕೆ ಸರ್. ಯಾವ ದುಡ್ಡು? ಸಂದರ್ಶನಕ್ಕೆ ಬರುವಂತವರಿಗೆ ಟಿಎಡಿಎ ಕೂಡ ಕೊಟ್ಟಿದ್ದೀರಿ. ಅವರು ನನಗೆ ಹೆಚ್ಚಿನ ದುಡ್ಡು ಕೊಟ್ಟು ಹೋಗಿದ್ದಾರೆ. ನನಗೆ ಹೆಚ್ಚಿನ ದುಡ್ಡು ತೆಗೆದುಕೊಳ್ಳಲು ಇಷ್ಟವಿಲ್ಲ. ಹಾಗಾಗಿ ಹೆಚ್ಚಿನ ದುಡ್ಡು ತೆಗೆದುಕೊಳ್ಳಿ ಸರ್. ಸರಿ, ನಿನ್ನ ಪ್ರಾಮಾಣಿಕತೆ ನನಗೆ ತುಂಬಾ ಇಷ್ಟವಾಯಿತು. ಫಿಸಿಕ್ಸ್ ನಲ್ಲಿ ಫೇಲ್ ಆದರೂ ನೀನು ಪ್ರಾಮಾಣಿಕತೆಯಲ್ಲಿ ಪಾಸ್ ಆಗಿದ್ದೀಯ. ನಾಳೆಯಿಂದ ನಮ್ಮ ಸಂಸ್ಥೆಗೆ ಬಾ, ನಿನಗೆ ಫಿಸಿಕ್ಸ್ ಹೇಳ್ಕೊಡ್ತೇನೆ. ಆಯ್ತು ಸರ್, ನಾಳೆಯಿಂದ ಬರುತ್ತೇನೆ. ಸರ್ ಸಿ.ವಿ. ರಾಮನ್ ಅವರ ಹತ್ತಿರ ಮಾರ್ಗದರ್ಶನ ಪಡೆದು ಇನ್ನೂ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಅಮೆರಿಕಾಗೆ ಹೊರಟಿದ್ದಾರೆ. ನಿಮ್ಮ ಮಾರ್ಗದರ್ಶನದಲ್ಲಿ ಉತ್ತಮವಾದ ಮಾರ್ಗದರ್ಶನ ಪಡೆದಿದ್ದೇನೆ. ನಾನು ಆಸ್ಟ್ರೋಫಿಸಿಕ್ಸ್ ಅಂದರೆ ಖಗೋಳ ಭೌತ ವಿಜ್ಞಾನವನ್ನು ನಾಸಾದಲ್ಲಿ ನನಗೆ ಅವಕಾಶ ಸಿಕ್ಕಿದೆ. ಹಾಗಾಗಿ ನಿಮ್ಮ ಆಶೀರ್ವಾದ ಬೇಕು ಸರ್. ವಿಜ್ಞಾನಕ್ಕೆ ಯಾವುದೇ ದೇಶ ಭಾಷೆ ಗಡಿಯಲ್ಲಿ ನಿನಗೆ ಅವಕಾಶ ಸಿಕ್ಕಿದೆ ಅಂದರೆ ಉತ್ತಮ ಕೆಲಸ ಮಾಡಿ ಅತ್ಯುತ್ತಮ ಭಾರತದ ವಿಜ್ಞಾನಿಯಾಗಿ ಹೊರಹೊಮ್ಮು. ನನ್ನ ಆಶೀರ್ವಾದ, ನನ್ನ ಮಾರ್ಗದರ್ಶನ ನಿನ್ನ ಮೇಲೆ ಸದಾ ಇರುತ್ತದೆ. ಹೋಗಿ ಬಾ, ಒಳ್ಳೆಯದಾಗಲಿ. ಹದಿನೈದು ದಿನಗಳ ನಂತರ ಶ್ರೀ ಎಸ್ ಚಂದ್ರಶೇಖರ್ ಅವರು ಸಂದರ್ಶನ ಮುಗಿಸಿಕೊಂಡು ಬರಲಿದ್ದಾರೆ.
ಈ ಇಬ್ಬರು ಮಹಾನ್ ವಿಜ್ಞಾನಿಗಳು ನಮ್ಮ ದೇಶಕ್ಕೆ ನೊಬೆಲ್ ಪ್ರಶಸ್ತಿಯನ್ನು ತಂದುಕೊಟ್ಟಿದ್ದಾರೆ. ಇಷ್ಟು ಹೇಳಲು ಅನುಮತಿ ಮಾಡಿಕೊಟ್ಟದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.